ನಮಸ್ತೆ, ನಾನು ನಿಮ್ಮ ವಿಜಯ್. ಅಭ್ಯುದಯ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಿ ನಡೀತಾ ಇರೋದು ಅನ್ನೋದಾದರೆ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು. ಯಾವುದಪ್ಪ ಅದು ಕಂಪ್ನಿ ಅನ್ನೋದಾದರೆ ಜುಬಿಲಿಯಂಟ್ ಬಯಾಸಿಸ್ ಲಿಮಿಟೆಡ್ ಅಂತ. ಈ ಒಂದು ಕಂಪ್ನಿ ಒಂದು ಬೆಂಗಳೂರಿನ ಯಲಹಂಕದಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಈ ಒಂದು ಕಂಪ್ನಿ ಒಂದು ಬೇಸಿಕಲಿ ಫಾರ್ಮಾ ಕಂಪ್ನಿ ಆಗಿರುತ್ತೆ. ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ವಾಕ್ ಇನ್ ಡ್ರೈವ್ ನಡೀತಾ ಇದೆ. ಯಾವಾಗಪ್ಪ ಅದನ್ನೋದಾದರೆ ಇದೇ ತಿಂಗಳ 17ನೇ ತಾರೀಕಿನಲ್ಲಿ. ಸೊ ಈ ಒಂದು ವಾಕಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ, ಯಾವುದೆಲ್ಲ ಪೊಸಿಷನ್ಸ್ ಓಪನಿಂಗ್ ನಡೀತಾ ಇದೆ, ಏನೇನೆಲ್ಲ ಎಜುಕೇಷನ್ ರಿಕ್ವೈರ್ಮೆಂಟ್ ಇದೆ ಆ ಒಂದು ಪೊಸಿಷನ್ಗೆ ಅಂತ ಇವತ್ತಿನ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳುವ. ಬನ್ನಿ ಇನ್ನೇಕೆ ತಡ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಇವ್ರ ಹತ್ರ ನಡೀತಾ ಇರತಕ್ಕಂಥ ಓಪನ್ ಪೊಸಿಷನ್ ಏನಿದೆ, ಯಾವುದಪ್ಪ ಡಿಪಾರ್ಟ್ಮೆಂಟ್ಗೆ ಓಪನಿಂಗ್ಸ್ ನಡೀತಾ ಇರೋದನ್ನೋದಾದರೆ ಅನಾಲಿಟಿಕಲ್ ಕೆಮಿಸ್ಟ್ರಿ. ಈ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಎಲ್ಲ ಓಪನಿಂಗ್ಸ್ ನಡೀತಾ ಇರೋದು ಅನ್ಕೊಳ್ಳಿ. ಯಾವುದೆಲ್ಲ ಪೊಸಿಷನ್ ಓಪನ್ ಇದೆ ಅನ್ನೋದಾದರೆ ಮೊದಲನೆಯ ಒಂದು ಪೊಸಿಷನ್ ಒಂದು ರಿಸರ್ಚ್ ಅಸೋಸಿಯೇಟ್ ಆಗಿರುತ್ತೆ. ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ. ಅದಾದ ನಂತರ ಸೀನಿಯರ್ ರಿಸರ್ಚ್ ಅಸೋಸಿಯೇಟ್, ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ. ಅದಾದ ನಂತರ ಮುಂದಿನ ಒಂದು ಪೊಸಿಷನ್ ಇವ್ರ ಹತ್ರ ಇರತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ ರಿಸರ್ಚ್ ಸೈಂಟಿಸ್ಟ್. ಈ ಒಂದು ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ. ಅದಾದ ನಂತರ ಗ್ರೂಪ್ ಲೀಡ್, ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ. ಸೊ ಈ ಒಂದು 4 ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು. ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಜುಬಿಲಿಯಂಟ್ ಕಂಪ್ನಿ ಏನಿದೆ ಇದು ಫಾರ್ಮಾ ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಇವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಎಲ್ಲ ಬಂದು ಫಾರ್ಮಾ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಆಗಿರುತ್ತೆ. ಸೊ ಇದುವರೆಗೂ ನಾನು ಯಾವುದೆಲ್ಲ ಓಪನಿಂಗ್ಸ್ ಹೇಳಿದೆ, ಯಾವುದೆಲ್ಲ ಪೊಸಿಷನ್ ಹೇಳಿದೆ, ಅದಕ್ಕೆ ಅವರ ಒಂದು ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಏನಪ್ಪ ಇರೋದನ್ನೋದಾದರೆ MSc ಅಂತ ಹೇಳ್ತಾ ಇದ್ದಾರೆ. MScನಲ್ಲಿ ಕೆಮಿಸ್ಟ್ರಿ ಅಥವಾ ಅನಾಲಿಟಿಕಲ್ ಕೆಮಿಸ್ಟ್ರಿ, ಈ ಒಂದು ವಿಭಾಗದಲ್ಲಿ ನೀವೇನಾದರೂ PG ಕಂಪ್ಲೀಟ್ ಮಾಡಿದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತಾ ಇದ್ದೇನೆ, ಇವರ ಒಂದು ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು MSc ಕೆಮಿಸ್ಟ್ರಿ ಮತ್ತು MSc ಅನಾಲಿಟಿಕಲ್ ಕೆಮಿಸ್ಟ್ರಿ, ಈ 2 ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಭಾಗದಲ್ಲಿ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ. ಈ 2ನ್ನ ಬಿಟ್ಟು ಬೇರೆ ಯಾವುದಾದ್ರೂ ಎಜುಕೇಷನ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ನೀವು ಎಲಿಜಿಬಲ್ ಆಗಿರಲ್ಲ ಈ ಒಂದು ವಾಕಿನ್ಗೆ ಅಟೆಂಡ್ ಆಗೋದಕ್ಕೆ. ಈ ಒಂದು ಜಾಬ್ ರೋಲ್ಸ್ಗೆ ಇವರ ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅನ್ನೋದಾದರೆ 3 ರಿಂದ 12 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ನಾನು ಆವಾಗಲೇ ಏನೆಲ್ಲ ಜಾಬ್ ರೋಲ್ಸ್ನ ಡಿಸ್ಕಸ್ ಮಾಡಿದೆ, ರಿಸರ್ಚ್ ಅನಲಿಸ್ಟ್ ಆಗಿರ್ಬೋದು, ಸೀನಿಯರ್ ರಿಸರ್ಚ್ ಅನಲಿಸ್ಟ್ ಆಗಿರ್ಬೋದು, ರಿಸರ್ಚ್ ಸೈಂಟಿಸ್ಟ್ ಆಗಿರ್ಬೋದು, ಗ್ರೂಪ್ ಲೀಡ್ ಆಗಿರ್ಬೋದು, ಈ ಎಲ್ಲ ಒಂದು ಪೊಸಿಷನ್ಗೂ ಕೂಡ ನಿಮ್ಮ ಹತ್ರ ಮೋರ್ ದೆನ್ 3 years ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲನ್ನು ಟ್ರೈ ಮಾಡ್ಬೋದಾಗಿರುತ್ತೆ. ಯಾವುದೇ ಥರದ ಫ್ರೆಷರ್ಸ್ನ ಇವರು ಈ ಒಂದು ಜಾಬ್ಗೆ ಹೈರ್ ಮಾಡ್ತಾ ಇಲ್ಲ. ಸೊ ಅದನ್ನು ಗಮನದಿಟ್ಕೊಳ್ಳಿ. ಯಾವುದೇ ಥರದ ಫ್ರೆಷರ್ಸು ಈ ಒಂದು ವಾಕಿನ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ. 3+ years ಈ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಜಾಬ್ ರೋಲಲ್ಲಿ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದು MSc ಕೆಮಿಸ್ಟ್ರಿ ಅಥವಾ MSc ಅನಾಲಿಟಿಕಲ್ ಕೆಮಿಸ್ಟ್ರಿ, ಈ 2 ವಿಭಾಗದಲ್ಲಿ ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಜುಬಿಲಿಯಂಟ್ ಬಂದು ಒಂದು ಅತ್ಯದ್ಭುತವಾದಂಥ ಪೇ ಮಾಡತಕ್ಕಂಥ ಕಂಪ್ನಿನೇ ಅಂತ ಹೆಸರಾಗಿದೆ ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬಾ ಈ ಒಂದು ಕಂಪ್ನಿ ಬಗ್ಗೆ ಕೇಳಿದ್ದೀನಿ. ಸೊ ಇದೊಂದು ಒಳ್ಳೆಯ ಅಪಾರ್ಚುನಿಟಿನೇ ಅಂತ ಹೇಳ್ಬೋದು. ಅದಲ್ಲದೆ ಅವರು 3 ರಿಂದ 12 ವರ್ಷಗಳ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ. ನೀವೇನಾದರೂ 3 ರಿಂದ ಮೇಲ್ಪಟ್ಟು ಯಾವುದೇ ಇದ್ದರೂ ಕೂಡ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಡ್ ಬೇಸ್ ಮೇಲೆ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅದಕ್ಕೆ ತಕ್ಕಂಗೆ ಅವರು ಪೇಮೆಂಟ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಸ್ಯಾಲ್ರಿನ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಯಾಲ್ರಿ ಬಂದು ಅವರು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಆ ಒಂದು ಪೊಸಿಷನ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಅವರು ತಮ್ಮ ಕಂಪ್ನಿಯ ಏನಿದೆ ರೂಲ್ಸ್ನ ನೋಡಿಕೊಂಡು ಅದರ ಪ್ರಕಾರ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬೇಕು ಅಂತ ಇಚ್ಛೆ ಇದ್ದರೆ ಖಂಡಿತವಾಗಿಯೂ ಪಾಲ್ಗೊಳ್ಳಬಹುದಾಗಿರುತ್ತೆ. ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಈ ಒಂದು ವಾಕಿನ್ ಬಂದು ನಡೀತಾ ಇರ್ತಕ್ಕಂಥದ್ದು ಇದೇ ತಿಂಗಳ 17ನೇ ತಾರೀಕು. ಇದೇ ತಿಂಗಳ 17ನೇ ತಾರೀಕು ಸ್ಯಾಟರ್ಡೆ ಈ ಒಂದು ವಾಕಿನ್ ನಡೆಯಲಿದೆ. ಈ ಒಂದು ವಾಕಿನ್ ನಡೀತಕ್ಕಂಥ ಲೊಕೇಶನ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ. ಸೊ ಆ ಒಂದು ಅಡ್ರೆಸ್ಗೆ ಹೋಗೋದ್ರ ಮೂಲಕ ನೀವು ಈ ವಾಕಿನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಈ ವಾಕಿನ್ ನೀವೇನಾದರೂ ಅಟೆಂಡ್ ಮಾಡಬೇಕು ಅನ್ನೋದಾದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗಿರುತ್ತೆ. ವಿತೌಟ್ ರಿಜಿಸ್ಟ್ರೇಷನ್ ಅವರು ಯಾವುದೇ ಕ್ಯಾಂಡಿಡೇಟ್ಸ್ಗಳನ್ನು ಅಲೋ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು QR ಕೋಡ್ನ ಕೊಟ್ಟಿದ್ದಾರೆ. ಆ ಒಂದು QR ಕೋಡ್ನ ನನ್ನ ಒಂದು ಪಬ್ಲಿಕ್ ಪೋಸ್ಟಲ್ಲಿ ಹಾಕಿರ್ತೇನಂತೆ. ಅದರ ಮೂಲಕ ನೀವು ಸ್ಕ್ಯಾನ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ.
ತಪ್ಪದೇ ಗಮನದಲ್ಲಿಟ್ಕೊಳ್ಳಿ. ರಿಜಿಸ್ಟರ್ ಮಾಡಿದವರಿಗೆ ಮಾತ್ರ ಅಲೋ ಇರುತ್ತೆ. ಸೊ ನಾನು QR ಕೋಡ್ನ ನನ್ನ ಒಂದು ಪೋಸ್ಟಲ್ಲಿ ಹಾಕಿರ್ತೇನಂತೆ. ಆ ಒಂದು ಪೋಸ್ಟ್ನ ಮೂಲಕ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಇಲ್ಲ ಅನ್ನೋದಾದರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ಈ ಒಂದು ಪೋಸ್ಟ್ನ ಹಾಕಿರ್ತೇನಂತೆ, ಆ ಒಂದು QR ಕೋಡ್ನ ಹಾಕಿರ್ತೇನಂತೆ. ಅಲ್ಲೂ ಕೂಡ ನೀವು ಸ್ಕ್ಯಾನ್ ಮಾಡುವ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿರುತ್ತೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ಅದರ ಥ್ರೂ ನೀವು ಚೆಕ್ಔಟ್ ಮಾಡಿಕೊಳ್ಳಬಹುದಾಗಿರುತ್ತೆ. ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳಾಗಿದ್ದು ಅವರ ಒಂದು ರಿಕ್ವೈರ್ಮೆಂಟ್, ಅವರ ಒಂದು ಜಾಬ್ ಪ್ರೊಫೈಲ್, ಅವರ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ಓಪನಿಂಗ್ಸ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನಲ್ಲಿ ಏನಾದರೂ ತಪ್ಪಿದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸಿ. ಆ ಒಂದು ತಪ್ಪನ್ನು ಸರಿದೂಗಿಸ್ಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ಅದ್ಭುತವಾದಂಥ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮತ್ತಷ್ಟು ಹೊಸ ಅಪಾರ್ಚುನಿಟಿಯೊಂದಿಗೆ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.